ಅದಕ್ಕೋಸ್ಕರ ಈಗ ನಾವೆಂಗೆ ತಗೊಂಡಿದ್ವಿ ಅದೇ ರೀತಿ ಇದು ಅದೇ ಕೇಸು, ಇದನ್ನು ಮಾಡಿಸ್ಲೇಬೇಕು ಅಂತೇಳಿ ನಾವು ಕೈ ಹಾಕಿ ಬಂದಿದ್ದೀವಿ. ಈ ಪರಿಹಾರದ ದುಡ್ಡಿನಿಂದಲೇ ಅನೇಕ ಯೋಜನೆಗಳು ನಿಂತಿದ್ದಾವೆ. ಇದು ನಿಲ್ಲಬಾರ್ದು, ಇದಕ್ಕೇನಾದರೂ ಮಾಡಿ ಪರಿಹಾರ ಕೊಡಿಸ್ಲೇಬೇಕು. ಈ ಯೋಜನೆ ಕಾರ್ಯಗತ ಆಗಲೇಬೇಕು. ಯಾಕೆಂದರೆ ಈ ಸರಿ ಮಳೆ ಜಾಸ್ತಿ ಬಂದಿಲ್ಲ ಹಾಸನಕ್ಕೆ. ಈಗ ಕುಡಿಯೋ ನೀರಿಗೆ ಹೇಮಾವತಿ ನೀರನ್ನು ಕುಡಿದ್ರೂ ನಾವು ಕುಡಿಯೋ ನೀರಾದ್ರೂ ದಿನಬಳಕೆ ನೀರಿಗೆ ಬೋರ್ವೆಲ್ ನೀರು ಬೇಕೇ ಬೇಕು. ಕುಡಿಯೋ ಹೇಮಾವತಿ ನೀರಿನಿಂದಲೇ ಅದನ್ನು ಬಳಸೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ಈ ಪೈಪ್ಲೈನುಗಳು ಈ ಬೋರ್ವೆಲ್ಗಳು ಓಡಬೇಕಾಗುತ್ತೆ. ಕೆರೆಯಲ್ಲಿ ಹಾಸನಕ್ಕೂ ಒಂದು ಲಕ್ಷಣ ಇದೆ. ಸತ್ಯಮಂಗಲ ಕೆರೆ ಅವೆಲ್ಲ ತುಂಬಿದರೆ, ಚನ್ನಪಟ್ಟಣ ಕೆರೆ ಅರ್ಧ ಭಾಗ ಹೋಗಿದೆ, ಇನ್ನು ಅರ್ಧ ಭಾಗ ಅವ್ರು ತುಂಬಿದರೆ ಅಲ್ಲಿ ಒಂದು ಲಕ್ಷಣ ಇದೆ ಆ ಹಾಸನಕ್ಕೆ. ಅದನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ದೀವಿ. ಆದ್ದರಿಂದ ಈ ಕೆಲಸ ಅತಿ ಜರೂರಾಗಿ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ. ಜಿಲ್ಲಾಡಳಿತ ಬಂದಿದೆ, ಜಿಲ್ಲಾಧಿಕಾರಿಗಳು ನಿನ್ನೆ ಹೇಳಿದ ತಕ್ಷಣ ಎಲ್ಲ ಕೆಲಸನ ಮಾಡಿಕೊಟ್ಟಿದ್ದಾರೆ. SLO ಅವರು ಮೊದಲು ಸ್ವಲ್ಪ ಇದು ಮಾಡಿರು, ನನ್ನ ಮನಸ್ಸಿಗೆ ಬೇಜಾರು ಮಾಡಿರು. ಆಮೇಲೆ ಲೈನಿಗೆ ಬಂದರು. ನಂದು ಒಂದು ಹೇಳ್ತೀನಿ ಕೇಳಿ, ಬಹಿರಂಗವಾಗಿ ಹೇಳ್ತೀನಿ, ನಂದು ಒಂದೇ ಲೈನು, ನಾನು 2-3 ಇಲ್ಲ ಲೈನು. ನಾನು ರಾಜಕಾರಣದಲ್ಲಿ ಬಂದಿರೋದು ಹಂಗೆ, ಹೋಗೋದು ಹಂಗೆ. ನೀವೇನಾದ್ರೂ 2-3 ಲೈನ್ ಇಟ್ಕೊಂಡು ಟ್ವಿಸ್ಟ್ ಮಾಡಿದರೆ ಅವು ನಡೆಯಲ್ಲ. ಗೊತ್ತಾಯ್ತರ? ಒಂದೇ ಲೈನಲ್ಲಿ ಇರಬೇಕು. ನನಗೆ ಅವೆಲ್ಲ ಗೊತ್ತಿಲ್ಲ, ಕೆಲಸ ಆಗಬೇಕು. ನಾವು ಏನೋ ಭಗವಂತ ಜನಗಳ ಆಶೀರ್ವಾದದಿಂದ ಆಗಿಬಿಟ್ಟಿದ್ದೀವಿ. ಆಗಿ ಜಿಲ್ಲೆಯ ಜವಾಬ್ದಾರಿ ನನ್ನ ಕೈಗೆ ಬಂದಿದೆ. ಅದನ್ನು ನಾನು ಕಾರ್ಯಗತ ಮಾಡಲೇಬೇಕು. ಇದು ಇಷ್ಟು ಸಣ್ಣ ಕೆಲಸಕ್ಕೆ ಇದಕ್ಕೆಲ್ಲ ಫೋನಲ್ಲಿ ಹೇಳಿದ್ರು. ಫೋನಿಗೇನಿಲ್ಲ, ನಾನು ವಶಿಗೂ ಹೋಗ್ತೀನಿ, ಇದಕ್ಕೂ ಹೋಗ್ತೀನಿ, ನಾಮಕರಣಕ್ಕೂ ಹೋಗ್ತೀನಿ. ನಮ್ಮ ರಾಜಕೀಯ ಅಂತ ಅವನಿಗಾಗೋ ತೃಪ್ತಿ ಅವನ ಮನೆ ವಶಿಗೆ ಹೋಗ್ಬಿಟ್ರೆ, ನಾಮಕರಣಕ್ಕೆ ಹೋಗ್ಬಿಟ್ರೆ ಅವನಿಗೆ ದೇವಲೋಕು ಇಲ್ಲಿ ಇಳಿದು ಬಂದಂಗೆ ಆಗುತ್ತೆ. ಇನ್ಯಾರ್ದು ಬೇಕಿಲ್ದರ ಮನೆಗೆ ಹೋಗಿ ಬಂದರೆ ಹೋದ ಅಂತಾರೆ. ನಾವು ಅಂಥನ ಮನೆಗೆ ಹೋಗೋದು. ಇದು ಅಂಥ ಕೆಲಸಗಳು. ಇದಕ್ಕೆ ಸಣ್ಣ ಕೆಲಸ ಆದ್ರೂ ಈ ಸಾಧನೆ ಮಾಡೋದಿದೆಯಲ್ಲ, ಇದು ದೊಡ್ಡ ಕೆಲಸಗಳು. ಇಂಥವನ್ನ ಮಾಡ್ತಕ್ಕಂಥ ಕೆಲಸನ ನಾವು ಮಾಡೋಣ. ಅದಕ್ಕೋಸ್ಕರ ಈಗ ನಮ್ಮ ರೈತರು ಈ ಫಲಾನುಭವಿಗಳು ಯಾರು ಬನ್ನಿ